ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆದಂತಹ ಗಿಲ್ಲಿ ಅವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಅವರು ಮಾಡ್ತಿರುವಂತಹ ಒಂದು ಪಳಾರ್ ಸಿನಿಮಾದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ತೀನಿ. ಓಕೆ, ತುಂಬಾ ಜನ ಆಯ್ತಾ, ಓಕೆ, ಒಬ್ರನ್ನ ಟ್ರೋಲ್ ಮಾಡಿ ಮಜಾ ತಗೊಳೋದು ತುಂಬಾ ಒಳ್ಳೇದಂತ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಟ್ರೋಲ್ ಮಾಡೋದ್ರಿಂದ, ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಹಾಕೋದ್ರಿಂದ ಆಯ್ತಾ, ಅದು ನಿಜವಾಗ್ಲೂ ಕೂಡ ನೀವು ಒಳ್ಳೇದು ಅಂತ ತಿಳ್ಕೊಂಡಿದ್ದೀರಾ. ನಾನು ನೋಡ್ದೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೋಲ್ ಮಾಡಿದ್ದಾರೆ, ಅದ್ರ ಕೆಳಗಡೆ ನಾನು ಕಮೆಂಟ್ಸ್ ಎಲ್ಲ ನೋಡ್ದೆ. ಆಂಟಿ ವಾಂಟಿಂಗ್ ಮಾಡಕ್ ಕೆಲಸ ಇಲ್ಲ, ಹುಚ್ಚಿ, ಹಾಗೆ ಹೀಗೆ, ಆಯ್ತಾ. ಯಾರೋ ಒಬ್ಬ ಕಮೆಂಟ್ ಬೇರೆ ಹಾಕಿದಾನೆ, ಎಂಥದ್ದು ಇವಳಮ್ಮ ನೀವು ಐಡಿ ಕೊಡಿ ಆಯ್ತಾ ಅಂತ ಎಲ್ಲ ಡಾಟ್ ಡಾಟ್ ಡಾಟ್. ಸರಿನಾ? ತುಂಬಾ ಒಳ್ಳೆ ಲ್ಯಾಂಗ್ವೇಜ್ ಕಲ್ತಿದ್ದೀರಾ, ಇದು ನಿಮ್ಮ ಮನೇಲಿ ಹೋಗಿ ಹೇಳಿ. ಸರಿಯಾ? ನಾನು ನಿಜವಾಗ್ಲೂ ಕೂಡ ಈ ತರ ಎಲ್ಲ ಮನೋಭಾವ ಇದೆ ಅನ್ನೋದನ್ನು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನೀವು ಅಲ್ಲ ಅಲ್ಲ ಇವಳಮ್ಮ ನೀವು ಐಡಿ ಕೊಡಿ ಅನ್ನೋದು ಅಂದ್ರೆ, ನಾನು ವಿಡಿಯೋ ಮಾಡೋದು ಆಯ್ತಾ, ನಾನು ವಿಡಿಯೋ ಮಾಡೋದು ನಮ್ಮಮ್ಮನ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ನಿಮ್ ಸಂಸ್ಕಾರನ ತೋರಿಸುತ್ತೆ. ನನಗೆ ಒಂದು 5 ಸೆಕೆಂಡ್ ಆಗಲ್ಲ. ಸರಿಯಾ? ಏನ್ ನಾವಿಲ್ಲಿ ರಿವ್ಯೂ ಮಾಡ್ತಾ ಇದೀವಿ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಗೊತ್ತಿಲ್ಲದೆ ಮಾಡ್ತಾ ಇಲ್ಲ. ಆಯ್ತಾ? ಮಾತಾಡ್ತೀರಾ, ಕಮೆಂಟ್ ಮಾಡ್ತೀರಾ, ತಪ್ಪಿದ್ರೆ ಓಕೆ ಸಾರಿ ಅಂತ ಒಪ್ಕೊಳ್ತೀವಿ. ಸುಮ್ಮನೆ ಯಾವ್ದೋ ಒಂದು ವಿಷಯಕ್ಕೆ ನೀವು ಒಬ್ರ ಬಗ್ಗೆ ಆ ತರ ಕಮೆಂಟ್ ಎಲ್ಲ ಹಾಕೋದಿದೆಯಲ್ಲ, ಅದು ಎಷ್ಟು ತಪ್ಪು ಗೊತ್ತಾ? ನಾನೇನು ನಾನೇನು ಏನ್ ತಪ್ಪು ಹೇಳಿದೀನಿ? ಎಲ್ಲವೂ ಅಷ್ಟೇ. ಒಂದ್ ಟೈಮ್ ಅಲ್ಲಿ ಹೌದು ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಂತೀವಿ. ಒಂದ್ ಟೈಮ್ ಆದ್ಮೇಲೆ ಇಲ್ಲಪ್ಪ ಅವ್ರು ಜಸ್ಟ್ ಎ ಫ್ರೆಂಡ್ ಅಂದ್ರೆ ಜಸ್ಟ್ ಎ ಫ್ರೆಂಡ್ ಅಂತ ಹೇಳ್ತೀವಿ. ಅದ್ರಲ್ಲಿ ತಪ್ಪೇನಿದೆ? ನೀವು ತಲೆ ಒಳಗೆ 108 ವಿಷಯ ತುಂಬಿಕೊಂಡು ನೀವ್ ಹೇಳ್ದಂಗೆ ನಾವು ಜಿಂಚಕ್ಕ ಮಾಡ್ಬೇಕು ಅಂತಂದ್ರೆ ಆಯ್ತಾ, ನೀವು ನಮಗೆ ಊಟ ಹಾಕಲ್ಲ. ಓಕೆ, ಹೇಳಬೇಕು ಅನ್ನಿಸ್ತು ಹೇಳ್ದೆ. ಓಕೆನಾ? ಬ್ಯಾಕ್ ಟು ಟಾಪಿಕ್. ನಮ್ಮ ಗಿಲ್ಲಿ ನಟ ಅವರು ಏನು ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ, ಪಳಾರ್ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತು, ಪಳಾರ್ ಸಿನಿಮಾದ ಒಂದು ಏನು ನಮ್ಮ ನಿರ್ದೇಶಕರಾಗಿರ್ಬೋದು, ಅದೇ ರೀತಿ ಚಿತ್ರದ ನಿರ್ಮಾಪಕರಾಗಿರ್ಬೋದು, ಅವ್ರದೇ ಆದ ಒಂದು ಇನ್ಸ್ಟಾಗ್ರಾಮ್ ಚಾನಲ್ನ ಓಪನ್ ಮಾಡಿದ್ದಾರೆ. ಯಾಕಂದ್ರೆ ಗಿಲ್ಲಿ ಮೂವಿಯ ಒಂದು ಪ್ರಮೋಷನ್ಗೋಸ್ಕರವಾಗಿ, ಅಂದ್ರೆ ಪಳಾರ್ ಸಿನಿಮಾದ ಒಂದು ಪ್ರಮೋಷನ್ಗೋಸ್ಕರವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರನ್ನೊಂದು ಅಕೌಂಟ್ ನ ಓಪನ್ ಮಾಡಿದ್ದಾರೆ. ಪ್ರತಿಯೊಂದು ಅಂದ್ರೆ ಪಳಾರ್ ಸಿನಿಮಾ ಮುಹೂರ್ತದಿಂದ ಹಿಡಿದು ಏನೇನೆಲ್ಲ ಅಪ್ಡೇಟ್ ಕೊಡ್ಬೇಕು ಕೊಡ್ತಾ ಇದ್ದಾರೆ. ಈಗ ಪಳಾರ್ ಸಿನಿಮಾ ಚಿತ್ರತಂಡ ಕೊಟ್ಟಿರುವ ಅಪ್ಡೇಟ್ ಏನು ಅಂದ್ರೆ, ಫಸ್ಟ್ ಶೆಡ್ಯೂಲ್ ನ ಒಂದು ಚಿತ್ರೀಕರಣ ಇದೆ. ಅಂದ್ರೆ ಫಸ್ಟ್ ಶೆಡ್ಯೂಲ್ ನ ಶೂಟಿಂಗ್ ನ ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಫಸ್ಟ್ ಶೆಡ್ಯೂಲ್ ನ ಶೂಟಿಂಗ್ ನ ಆಯ್ತಾ ನಾವು ಮುಗಿಸಿದೀವಿ ಅನ್ನೋದನ್ನ ನಮ್ಮ ಪಳಾರ್ ಸಿನಿಮಾ ಚಿತ್ರತಂಡ ಹಂಚ್ಕೊಂಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದಲ್ದೇನೆ ಫಸ್ಟ್ ಶೆಡ್ಯೂಲ್ ನ ಏನು ಒಂದು ಶೂಟಿಂಗ್ ಇತ್ತು ಅದನ್ನ ನಾವು ತುಂಬಾ ಸಕ್ಸಸ್ಫುಲ್ ಮಾಡಿದೀವಿ. ಅಂದ್ರೆ ತುಂಬಾ ಚೆನ್ನಾಗಿ ಬೇಗ, ಅಂದ್ರೆ ಆನ್ ಟೈಮ್ ಅಲ್ಲಿ, ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಏನ್ KVN ಪ್ರೊಡಕ್ಷನ್ ಅವ್ರು ಏನ್ ನಮಗೆ ಒಂದು ಟೈಮ್ ಕೊಟ್ಟಿದ್ರು, ಆ ಟೈಮ್ ಪೀರಿಯಡ್ ಅಲ್ಲಿ ನಾವು ಮುಗಿಸಿದೀವಿ ಸಕ್ಸಸ್ಫುಲ್ ಆಗಿ ಅಂತ ಆ ಪಳಾರ್ ಸಿನಿಮಾದ ಚಿತ್ರತಂಡ ಹಂಚ್ಕೊಂಡಿದೆ ಅಂತ ಹೇಳ್ಬೋದು. ಇದಕ್ಕೆ ನಾನು ಒಂದು ವಿಷಯ ಆಡ್ ಮಾಡ್ತೀನಿ. ಯಾಕೆಂದ್ರೆ ಗಿಲ್ಲಿ ಅವರ ಒಂದು ಡೆಡಿಕೇಶನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಸಿನಿಮಾನ ಆಯ್ತಾ ಎಷ್ಟು ಬೇಗ ಮುಗಿಸ್ಕೊಡ್ತಾರೆ ಒಬ್ರು ಹೀರೋ, ಅಷ್ಟು ಪ್ರೊಡ್ಯೂಸರಿಗೆ ಲಾಭ ಆಗುತ್ತೆ, ಮತ್ತೆ ಆ ಸಿನಿಮಾ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಲಿ ಸಾಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಗಿಲ್ಲಿಗಿರುವ ಡೆಡಿಕೇಶನ್ ಮತ್ತು ಗಿಲ್ಲಿ ಶೂಟಿಂಗ್ ಅಂತ ಬಂದ್ರೆ ಬರೀ ಪಳಾರ್ ಸಿನಿಮಾ ಅಂತಲ್ಲ, ಅವ್ನು ಮಾಡಿರುವಂತಹ ಎಷ್ಟೋ ಶೋಗಳಲ್ಲೂ ಕೂಡ ಅವನ ಒಂದು ಆನೆಸ್ಟಿ ಮತ್ತೆ ಅವನ ಡೆಡಿಕೇಶನ್ ನ ತೋರಿಸಿದ್ದೇನೆ ಗಿಲ್ಲಿ ಅವರು. ಆಯ್ತಾ, ಏನು ಈಗ ಪಳಾರ್ ಸಿನಿಮಾದ ಫಸ್ಟ್ ಶೆಡ್ಯೂಲ್ ನ ಮುಗಿಸಿದ್ದಾರೆ, ಶೂಟಿಂಗ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾರೆ ಗಿಲ್ಲಿ ಅವರು. ನಿಜವಾಗ್ಲೂ ಕೂಡ ಈ ಪಳಾರ್ ಸಿನಿಮಾ ಒಂಥರ ನಿಮಗೆ ಎಲ್ಲ ತರದ ವಿಷಯಗಳನ್ನು ತುಂಬಿದೆ. ಯಾಕೆಂದ್ರೆ ಒಂದು ಕ್ಲಿಪ್ಗಳು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಓಡಾಡ್ತಾ ಇದೆ. ಪೈಲ್ವಾನ್ ಆಗಿ ಅಖಾಡಕ್ಕಿಳಿದು ಕುಸ್ತಿ ಮಾಡಿದ್ದಿರ್ಬೋದು ಗಿಲ್ಲಿ ನಟ, ಅದೇ ರೀತಿ ಬೈಕಲ್ಲಿ ಹಿಂದ್ಗಡೆ ಹೀರೋಯಿನ್ ಕೂರಿಸ್ಕೊಂಡು ಓಡಾಡಿದ್ದಿರ್ಬೋದು, ಅದೇ ರೀತಿ ಒಂಥರ ಜೀಪಲ್ಲಿ ರಗಡ್ ಲುಕ್ಕಲ್ಲಿ ಆಯ್ತಾ ಒಂದು ವಾಕ್ ಮಾಡಿದ್ದಿರ್ಬೋದು. ಎಲ್ಲವೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋತ್ತಿಗೆ ಸಿನಿಮಾ ಒಂಥರ ಬೇರೆ ರೀತಿಯ ಒಂದು ಇಂಟ್ರೆಸ್ಟ್ ಕೊಡ್ತಾ ಇದೆ ಜನಗಳಿಗೆ ನೋಡಕ್ಕೆ. ಅಂದ್ರೆ ಗಿಲ್ಲಿನ ಬಿಗ್ ಬಾಸ್ ಅಲ್ಲಿ ಏನ್ ನೋಡಿದ್ರಿ ಅದೆಲ್ಲ ಗಿಲ್ಲಿ ಈಸ್ ಎ ವೆರಿ 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 ವರ್ಕಾಲಿಕ್, ಮತ್ತೆ ತುಂಬಾ ಡೆಡಿಕೇಶನ್ ಆಗಿದ್ದಾರೆ ಅನ್ನೋದಕ್ಕೆ ಈ ಸಿನಿಮಾದಾಗ ಕೆಲವೊಂದು ಕ್ಲಿಪ್ಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಅದು ಇಷ್ಟು ಚಿಕ್ಕ ಸಮಯದಲ್ಲಿ ಫಸ್ಟ್ ಶೆಡ್ಯೂಲ್ ನ ಶೂಟಿಂಗ್ ಮುಗಿಸಿದ್ದಾರೆ ಅಂತಂದ್ರೆ ಪಳಾರ್ ಸಿನಿಮಾದಲ್ಲಿ ನಮ್ಮ ಗಿಲ್ಲಿ ಅವರು ಯೋಚನೆ ಮಾಡಿ. ಇನ್ನು ಸೆಕೆಂಡ್ ಶೆಡ್ಯೂಲ್ ನ ಕರೆಕ್ಟ್ ಏನೂ ಇಲ್ಲ ಅಂತಂದ್ರೂ ಆಗಸ್ಟ್ ಎಂಡ್ ಅಷ್ಟೊಳಗೆ ನಮ್ಮ ಪಳಾರ್ ಸಿನಿಮಾದ ಚಿತ್ರ
ಪೂರ್ತಿ ಶೂಟಿಂಗ್ ಆಗಿ ಮುಕ್ತಾಯವಾಗುತ್ತೆ ಅಂತ ಹೇಳೋದು. ಪಳಾರ್ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ಕೂಡ ಆಗಸ್ಟ್ ಅಲ್ಲಿ ಮುಕ್ತಾಯ ಆಗುತ್ತೆ ಅಂತ ಗೊತ್ತಾಗ್ತಿದೆ. ಯಾಕೆಂದ್ರೆ ನಾನು ಯಾಕೆ ನಿಮಗೆ ಮೊನ್ನೆನೇ ಹೇಳಿದೆ, 2026 ಡಿಸೆಂಬರ್ ಒಳಗಡೆ ಗಿಲ್ಲಿ ಅವರ ಪಳಾರ್ ಸಿನಿಮಾ ತೆರೆ ಮೇಲೆ ಬರುತ್ತೆ ಅಂತ. ಕಾರಣ ಇಷ್ಟೇನೆ. ಯಾಕೆ ಅಂತಂದ್ರೆ ಈ ಒಂದು ಸಿನಿಮಾ ಇದೆಯಲ್ಲ, ಇದು ಗಿಲ್ಲಿ ಫ್ಯಾನ್ಸ್ಗಳಿಗೂ ಕೂಡ ಹಬ್ಬವಾಗಿರುತ್ತೆ. ಅದೇ ರೀತಿ ಒಂಥರ ರಗಡ್ ಲುಕ್ ಅಂತಾನೆ ಹೇಳ್ಬೋದು ಗಿಲ್ಲಿ ಅವರು. ಅಂದ್ರೆ ನಮ್ಮ ಕರ್ನಾಟಕ ಜನತೆ ಫನ್ ಆಗಿ ಕಾಮಿಡಿಯ ಆಯ್ತಾ ಹೋಗಿ ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡ್ಬೋದು. ಅದ್ರ ಜೊತೆಗೆ ಗಿಲ್ಲಿಯ ಒಂದು ಎಂತ ಹೇಳ್ತಿದೆಯಲ್ಲ ಮ್ಯಾನರಿಸಮ್ ಇದೆಯಲ್ಲ, ಅದನ್ನ ನಿಜವಾಗ್ಲೂ ಕೂಡ ನೀವು ಸಿನಿಮಾದಲ್ಲಿ ನೋಡಿ ನಿಜವಾಗ್ಲೂ ಖುಷಿ ಪಡ್ತೀರಾ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡಿದ ಗಿಲ್ಲಿಗೂ ಪಳಾರ್ ಸಿನಿಮಾದಲ್ಲಿ ನೋಡೋ ಗಿಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಆ ಹೀರೋ ಎಂತ ಹೇಳ್ತಾರಲ್ಲ, ಮೇನು ಗಿಲ್ಲಿಗೆ ಏನ್ ಗೊತ್ತಾ, ಡೈಲಾಗ್ ಡೆಲಿವರಿ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಗಿಲ್ಲಿಗೆ. ಅಂದ್ರೆ ಅವ್ನ್ ಮಾತಾಡಕ್ ನಿಂತ್ಕೊಂಡ್ರೆ ಫ್ಲೂಯೆಂಟ್ ಆಗಿ ಡೈಲಾಗ್ ಹೊಡಿತಾ ಇರ್ತಾನೆ, ನೀವು ನೋಡಿರ್ಬೋದು. ಅದನ್ನ ನಾವು ತುಂಬಾ ಸರಿ ನೋಡಿದೀವಿ. ಹಾಗಾಗಿ ಪಳಾರ್ ಸಿನಿಮಾ ನಿಜವಾಗ್ಲೂ ಕೂಡ ಗಿಲ್ಲಿ ಫ್ಯಾನ್ಸಿಗೆ, ಕರ್ನಾಟಕ ಜನತೆಗೆ ನಿಜವಾಗ್ಲೂ ಹಬ್ಬ ಅಂತಾನೆ ಹೇಳ್ತೀನಿ. ಇದೇ ಡಿಸೆಂಬರ್ ಒಳಗಡೆ ಅಂದ್ರೆ ಇದೇ 26 ಅಂದ್ರೆ 2026 ಈ ಒಂದು ವರ್ಷದ ಎಂಡ್ ಅಲ್ಲಿ ನೀವು ಗಿಲ್ಲಿ ಅವರ ಸಿನಿಮಾನ ನೋಡ್ಬೋದು. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ಪಳಾರ್ ಸಿನಿಮಾದ ಸೆಕೆಂಡ್ ಶೆಡ್ಯೂಲ್ ನ ಒಂದು ಪೂರ್ತಿ ಕಂಪ್ಲೀಟ್ ಆಗುತ್ತೆ ಶೂಟಿಂಗು. ಈಗಿರುವ ಬಾಕಿ ಪೋರ್ಷನ್ ಏನು ಅಂದ್ರೆ ಸಾಂಗ್ಗಳು ಬಾಕಿ ಇದೆ, ಸಾಂಗ್ಗಳು ಮತ್ತೆ ಫೈಟ್ಗಳು ಬಾಕಿ ಇದೆ ಅನ್ನೋದು ಗೊತ್ತಾಗ್ತಿದೆ. ಅಂದ್ರೆ ಪಳಾರ್ ಸಿನಿಮಾದ ಸಾಂಗ್ಸ್ ಮತ್ತೆ ಫೈಟ್ಗಳು ಬಾಕಿ ಇದೆ ಅಂತ ಗೊತ್ತಾಗುತ್ತೆ. ನಾವು ಓವರ್ ಆಲ್ ಆಗಿ ಫಸ್ಟ್ ಶೆಡ್ಯೂಲ್ ಮುಗ್ದಿರೋದ್ರಿಂದ ಖಂಡಿತವಾಗ್ಲೂ ಒಂದು ಟೀಸರ್, ಒಂದು ಫಸ್ಟ್ ಒಂದು ಟೀಸರ್, ಒಂದು ಚಿಕ್ಕದಾಗಿ ಏನಾದ್ರೂ ಒಂದು ಬಿಡುಗಡೆ ಮಾಡುತ್ತೆ ನಮ್ಮ ಪಳಾರ್ ಸಿನಿಮಾ ಚಿತ್ರತಂಡ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಶೆಡ್ಯೂಲ್ ಮುಗಿದ ತಕ್ಷಣನೇ ಒಂದು ಹೈಪಿಗೋಸ್ಕರವಾಗಿ ಏನಾದ್ರೂ ಒಂದು ಆಯ್ತಾ ನಮ್ಮ ಪಳಾರ್ ಸಿನಿಮಾ ಕಡೆಯಿಂದ ಒಂದು ಏನಾದ್ರೂ ಒಂದು ಕ್ಲೂ ಕೊಡ್ತಾರೆ, ಏನಾದ್ರೂ ಒಂದು ಕೊಡ್ತಾರೆ ಸಿನಿಮಾದ ಬಗ್ಗೆ. ಅದೇ ರೀತಿ ಹೀರೋಯಿನ್ ಕೂಡ ರಿವೀಲ್ ಮಾಡುವಂತಹ ಚಾನ್ಸಸ್ ಇದೆ. ತುಂಬಾ ಜನ ಒಂದು ಹೆಸರನ್ನ ತುಂಬಾ ಹೇಳ್ತಾ ಇದಾರೆ, ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ 17 ರೂಪಾಯಿ ಕೊಟ್ಟು ನನ್ನ ಚಾನಲ್ನ ನೀವು ಮೆಂಬರ್ಶಿಪ್ ತಗೊಳ್ಳಿ. ಬರೀ 17 ರೂಪಾಯಿ ಅಷ್ಟೇ, ಜಸ್ಟ್ 17 ರೂಪೀಸ್ ಅಷ್ಟೇ. 17 ರೂಪಾಯಿ ಕೊಟ್ಟು ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ ತಗೊಂಡ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಥ್ರೂ ಔಟ್ ದ ಜರ್ನಿ ನನ್ನ ಜೊತೆ ಇರ್ಬೋದು. ನಿಮ್ಮ ಕಮೆಂಟ್ ನನಗೆ ಮೇಲ್ಗಡೆ ಕಾಣಿಸುತ್ತೆ, ನಾನು ಎಲ್ಲ ಕಮೆಂಟಿಗೂ ಆಯ್ತಾ ರಿಪ್ಲೈ ಮಾಡ್ಬೋದು. ನಾನು ಎಲ್ಲರಿಗೂ ಒಂದು ಕೈ ಮುಗಿದು ಒಂದು ವಿಷಯನ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಫ್ಯಾನ್ಸ್ ಓಕೆ, ನಾನು ಒಪ್ಕೊಂತೀನಿ. ಬಟ್ ಆದ್ರೆ ಯಾರಾದ್ರೂ ಒಂದು ರಿವ್ಯೂ ಮಾಡ್ತಾರೆ, ಯಾರಾದ್ರೂ ಒಂದು ವಿಡಿಯೋ ಮಾಡ್ತಾರೆ ಅಂದ್ರೆ ದಯವಿಟ್ಟು ಅಮ್ಮನ್ನು ಅಕ್ಕನ್ನು ಆಯ್ತಾ ಅವ್ರ ಫ್ಯಾಮಿಲಿ ಎಲ್ಲ ಎಳಿಯಕ್ ಹೋಗ್ಬೇಡಿ. ಅದು ಒಂದು ಒಳ್ಳೆ ಕಲ್ಚರ್ ಅಲ್ಲ, ಅದು ಒಂದು ಒಳ್ಳೆ ಮಾತನಾಡುವ ಥಿಯರಿ ಅಲ್ಲ. ನೀವು ಮಾತನಾಡುವ ಒಂದು ಭಾಷೆ, ನೀವು ಬೇರೆಯವರಿಗೆ ಹೇಳುವ ಒಂದು ಮಾತುಗಳಿದಾವಲ್ಲ, ನೀವೇನೋ ಒಂದು ಕಮೆಂಟ್ ಹಾಕಿ ಹೋಗ್ಬಿಡ್ತೀರಾ ಆಯ್ತಾ. ಆ ಕಮೆಂಟ್ಗಳನ್ನ ನಿಜವಾಗ್ಲೂ ಆಯ್ತಾ ಯಾರೋ ನಮ್ಮ ಮಕ್ಕಳು ಇಲ್ಲ ನಮಗ್ ಬೇಕಾದವರು ಯಾರಾದ್ರೂ ನೋಡಿದಾಗ ಅವರಿಗೆ ಬೇಜಾರಾಗುತ್ತೆ ಆಯ್ತಾ. ನಿಮ್ಮಂಗೆ ನಾವು ಆಯ್ತಾ, ನಾವು ಮನುಷ್ಯನೇ. ತಪ್ಪಿದ್ರೆ ನಾನು ಸಾರಿ ಕೇಳ್ತೀನಿ. ನಾನು ಯಾವಾಗ್ಲೂ ಅಷ್ಟೇ, ನಾನು ಸಾರಿ ಕೇಳಕ್ ಹಿಂದೆ ಮುಂದೆ ನೋಡಲ್ಲ. ನಾನು 2 ವರ್ಷದ ಜರ್ನಿಲಿ ಇದೇ ಕಾವ್ಯಗೌಡರ ವಿಷಯದಲ್ಲೂ ಕೂಡ ನನಗೆ ತುಂಬಾ ಟ್ರೋಲ್ ಮಾಡಿದ್ರು. ಅದಾದ ನಂತರ ನಿಜ ಸಂಗತಿ ಗೊತ್ತಾದ ನಂತರ ತುಂಬಾ ಜನ ಸಾರಿ ಕೇಳಿದ್ರು. ತುಂಬಾ ಹುಡುಗರು ಅಕ್ಕ ಸಾರಿ ಅಕ್ಕ, ಲೈವ್ ಅಲ್ಲೆಲ್ಲ ಸಾರಿ ಕೇಳಿದ್ರು. ಅಕ್ಕ ಸಾರಿ ಅಕ್ಕ ಪ್ಲೀಸ್ ಅಕ್ಕ, ನೀವ್ ಹೇಳಿದ್ ಕರೆಕ್ಟ್, ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ನಿಮ್ಮನ್ನ ಅಂದ್ರು. ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನೀವೇನ್ ಅನ್ಕೊಂಡಿದ್ದೀರಾ ಅದು ಸತ್ಯನಾ, ಓಕೆ ಫೈನ್, ನನಗೆ ಅದರಿಂದ ಏನು ಆಗ್ಬೇಕಾಗಿಲ್ಲ. ಫೈನ್, ನೀವು ಅಂದ್ಕೊಂಡಿದ್ದೆಲ್ಲ ಸತ್ಯನಾ, ಇಟ್ಸ್ ಫೈನ್, ನನಗೆ ಅದಕ್ಕಿಂತ ಏನು ಆಗ್ಬೇಕಾಗಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನ್ ಬರುತ್ತೆ. ಈಗ ಆಗಸ್ಟ್ ಅಲ್ಲಿ ಇದು ಅಗ್ನಿ ಪರೀಕ್ಷೆ ಶೋ ಬರುತ್ತೆ. ನಾನು ಅದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ, ನಾನು ಹೆಂಗೋ ವಿಡಿಯೋ ಮಾಡ್ತೀನಿ. ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ಕಂಟೆಸ್ಟೆಂಟ್ ಬಗ್ಗೆ ಬರೋ ಅಪ್ಡೇಟ್ಸ್ ಬಗ್ಗೆ ವಿಡಿಯೋನ ಮಾಡಬೇಡಿ ಅನ್ನೋ ರೈಟ್ಸ್ ಯಾರಿಗೂ ಇಲ್ಲ. ಅದು ಕಾವ್ಯ ಬಗ್ಗೆ ಆಗ್ಲಿ, ಅದು ಗಿಲ್ಲಿ ಬಗ್ಗೆ ಆಗ್ಲಿ, ಅದು ರಕ್ಷಿತಾ ಬಗ್ಗೆ ಆಗ್ಲಿ, ಯಾರ ಬಗ್ಗೆ ಆಗ್ಲಿ ಆಯ್ತಾ ನಾನು ಮಾಡ್ತೀನಿ. ಬಟ್ ಅವ್ರ ಬಗ್ಗೆ ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಅವ್ರು ಏನು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಾಡ್ತೀನಿ, ಸರಿಯಾ. ದಯವಿಟ್ಟು ಇದು ನಾನು ಇಷ್ಟೇ ಕೇಳೋದು ಆಯ್ತಾ. ನೀವೇನಾದ್ರೂ ನಮಗೆ ಹೇಳ್ಬೇಕಾ, ದಯವಿಟ್ಟು ನೀವು ಏನಾದ್ರೂ ತಪ್ಪಿದ್ರೆ ಹೇಳಿ. ಬಟ್ ಫ್ಯಾಮಿಲಿ ತರ ಎಲ್ಲ ಅಮ್ಮನ ಅಕ್ಕನ ಅದೆಲ್ಲ ಬಳಸ್ಬಾರ್ದು, ಸರಿನಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಪ್ಲೀಸ್ ಮೆಂಬರ್ಶಿಪ್ ತಗೊಳ್ಳಿ. 17 ರೂಪಾಯಿ ಕೊಟ್ಟು ಅಂತೀನಿ. ಬಾಯ್.